ನಮ್ಮ ಮಗಳಿಗೆ ಸೂಟ್ ಆಗುವಂತ ಯಾವ್ದಾದ್ರು ಪ್ರೊಫೈಲ್ ಇದೆಯಾ? ಸ್ವಲ್ಪ ಟೈಮ್ ಕೊಡಿ ಮೇಡಮ್, ಒಳ್ಳೊಳ್ಳೆ ಪ್ರೊಫೈಲ್ಸ್ ತೊಗೊಂಬರ್ತೀನಿ. ಈಗ ಯಾವ್ದು ಒಳ್ಳೆ ಹುಡುಗಾನೇ ಇಲ್ವಾ? ನಿಮ್ಮ ಹತ್ರ ಯಾರಾದರೂ ಇದ್ದೇ ಇರ್ತಾರೆ, ಒಂದ್ಸತಿ ಚೆಕ್ ಮಾಡಿ ನೋಡಿ. ಮೇಡಮ್, ಇವತ್ತು ಬೆಳಗ್ಗೆನೇ ಒಂದು ಜಾತಕ ಬಂದಿದೆ. ಅವನು ಹುಡುಗ ಅಮೇರಿಕಾದಲ್ಲಿರೋದು, ಇಂಜಿನಿಯರು. ಪಾಪ ಅಪ್ಪ ಅಮ್ಮ ಯಾರೂ ಇಲ್ಲ ಮೇಡಮ್. ಇಲ್ಲೇ ಬೆಂಗಳೂರಲ್ಲೇ ಅವರ ರಿಲೇಟಿವ್ ಇದ್ದಾರೆ. ಹುಡುಗ ತುಂಬ ಚೆನ್ನಾಗಿದ್ದಾನೆ, ವೆಲ್ ಸೆಟಲ್ಡು. ಅಮೇರಿಕಾದಲ್ಲಿ ಗ್ರೀನ್ ಕಾರ್ಡ್ ಸಿಕ್ಕಿದೆ, ಅಲ್ಲದೆ ಸಿಟಿಸನ್ ಇವನು. ವೆರಿ ನೈಸ್. ರಮೇಶ್ ನೋಡಿ ಚೆನ್ನಾಗಿದ್ದಾನೆ ಅಲ್ವಾ? ರಮೇಶ್ ನೋಡಿ. ನೈಸ್ ನೈಸ್. ಈ ಹುಡುಗನ್ ಜಾತಕ ಇದ್ರೆ ಕೊಡ್ತೀರಾ? ಹಲೋ, ನಾನು ತಾರಾ ಮಾತಾಡ್ತಾ ಇರೋದು. ನಾನು ನಿಮ್ಗೆ ಈಗ ಒಂದು ಜಾತಕ ಕಳಿಸ್ಕೊಟ್ಟಿದ್ದೀನಿ. ನನ್ನ ಮಗಳ ರಚನನ್ ಜಾತಕ ಆ ಹುಡುಗನ ಜಾತಕದ ಜೊತೆ ಹೊಂದಾಣಿಕೆ ಆಗುತ್ತಾ ಸ್ವಲ್ಪ ನೋಡಿ ಹೇಳ್ತೀರಾ? ಹಾಂ ಸರಿ, ವೇಟ್ ಮಾಡ್ತಿರ್ತೀನಿ. ಹುಡುಗ ತುಂಬ ಚೆನ್ನಾಗಿದ್ದಾನೆ. ರಚನಾ, ನೀನು ನೋಡು, ನಿನ್ಗೆ ಇಷ್ಟ ಆಗೋದು ಮುಖ್ಯ. ರಚನಾ, ನಿನ್ಗೇನು ಅನ್ನಿಸ್ತು? ಮೇಡಮ್, ನನಗಂತೂ ಈ ಹುಡುಗ ರಚನಾಗೆ 7 ಮಾಡಿಸಿದ ಜೋಡಿ. ಆ ಹುಡುಗ ಬೆಂಗಳೂರಿಗೆ ಬಂದಿದ್ದಾನೆ. ನೀವೆಲ್ಲರೂ ಓಕೆ ಅಂದರೆ ಇವತ್ತೇ ಕರೆಸ್ಬಿಡ್ತೀನಿ. ಅಯ್ಯೋ, ಅಷ್ಟೊಂದು ಅರ್ಜೆಂಟ್ ಏನಿಲ್ಲ. ಇವತ್ತಷ್ಟೇ ಮದುವೆ ಪ್ರಸ್ತಾಪ ಮಾಡಿದ್ವಿ, ಇನ್ನೂ ಸಾಕಷ್ಟು ಟೈಮ್ ಇದೆ. ಇನ್ನೂ ಒಳ್ಳೊಳ್ಳೆ ಹುಡುಗರ ಫೋಟೋಸ್ ಇದ್ರೆ ತೋರಿಸಿ ನಿಧಾನಕ್ಕೆ ಹುಡ್ಕೋಣ. ಒಳ್ಳೊಳ್ಳೆ ಪ್ರಪೋಸಲ್ಸ್ ನೋಡ್ಬಿಟ್ಟು ಆಮೇಲೆ ಡಿಸೈಡ್ ಮಾಡಿದ್ರೆ ಆಯ್ತು. ಅರ್ಜೆಂಟ್ ಇಲ್ಲ, ಟೇಕ್ ಟೈಮ್. ರಮೇಶ್, ಈ ಹುಡುಗ ಚೆನ್ನಾಗೇ ಇದ್ದಾನಲ್ಲ? ಹೌದು, ಆದರೆ ಬೆಟರ್ ಇನ್ನೂ ಸಿಗ್ಬೋದನ್ನೋ. ರಿಷಿ, ನೀನೇನು ಹೇಳ್ತೀಯಾ? ಒಂದ್ಸಲಿ ಹುಡುಗನ ಕರೆಸಿ ಮಾತಾಡೋದ್ರಲ್ಲಿ ತಪ್ಪೇನಿಲ್ಲ ಅಮ್ಮ. ಮೊದಲು ಪುರೋಹಿತರು ಏನು ಹೇಳ್ತಾರೆ ನೋಡೋಣ, ಆಮೇಲೆ ಡಿಸೈಡ್ ಮಾಡೋಣ. ಅವ್ರದ್ದೇ ಫೋನ್. ಹಲೋ ಮೇಡಮ್, ನೀವು ಕಳಿಸಿರೋ ಜಾತಕ ನಿಮ್ಮ ಮಗಳ ಜಾತಕದ ಜೊತೆ ತುಂಬಾ ಚೆನ್ನಾಗಿ ಹೊಂದಾಣಿಕೆ ಆಗ್ತಿದೆ. ನೀವೇನು ಯೋಚನೆ ಮಾಡದೆ ಈ ಹುಡುಗನ್ ನಿಮ್ಮ ಮಳೆಯನ್ನಾಗಿ ಮಾಡ್ಕೋಬಹುದು. ಆಗ್ಲಿ ಪುರೋಹಿತ್ರೆ, ನಾ ಮತ್ತೆ ನಿಮಗೆ ಫೋನ್ ಮಾಡ್ತೀನಿ. ಇವತ್ತೇ ಈ ಹುಡುಗನ ಕರೆಸಿ. ಆ ಹುಡುಗನ್ಗೆ ನಮ್ಮ ಹುಡುಗಿ ಇಷ್ಟ ಆದ್ರೆ ಮುಂದುವರಿಯೋಣ. ಸರಿ ಮೇಡಮ್. ಯಾಕಣ್ಣ ಅಪ್ಸೆಟ್ ಆಗಿದೆಯಾ? ಅತ್ತಿಗೆ ಏನಂದ್ರು?
ಮಾತಾಡಿದ್ರೆ ತಾನೆ. ಏನು ಮಾತಾಡ್ದೇನೆ ಫೋನ್ ಕಟ್ ಮಾಡೋದು ಕಣೆ ಚಂಡಿ. ಮತ್ತೆ ಫೋನ್ ಮಾಡಿದ್ರು ರಿಸೀವ್ ಮಾಡಲಿಲ್ಲ. ನನಗೆ ಯಾಕೋ ಪ್ರಾಬ್ಲಮಲ್ಲಿ ಇದ್ದಾಳೆ ಅನಿಸ್ತಿದೆ. ಹಾ ಹಾ, ಫೋನ್ ರಿಸೀವ್ ಮಾಡಿ ಮಾತಾಡಲಿಲ್ಲ ಅಂದರೆ ಪ್ರಾಬ್ಲಮಲ್ಲಿ ಇದ್ದಾರೆ ಅಂತಲೇ ಅರ್ಥ? ಯಾವ ಲಾಜಿಕ್ ಅಣ್ಣ ನಿಂದು? ಅವಳ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಕಣೆ ಚಂಟಿ. ಒಂದು ಕಾಲ್ ರಿಸೀವ್ ಮಾಡದೆ ಸತಾಯಿಸ್ತಾಳೆ, ಅಥವಾ ಕಾಲ್ ರಿಸೀವ್ ಮಾಡಿ ದಬಾಯಿಸ್ತಾಳೆ. ಆದರೆ ಇವತ್ತು ಸೈಲೆಂಟ್ ಆಗಿದ್ಲು ಕಣ. ಸಡನ್ ಆಗಿ ಕಾಲ್ ಕಟ್ ಮಾಡಿದ್ಲು. ಅವಳ ಸೈಲೆನ್ಸ್ ನನಗೆ ಭಯ ಹುಟ್ಟಿಸ್ತಾ ಇದೆ. ಅಣ್ಣ, ಸ್ವಲ್ಪ ಈ ಆ್ಯಂಗಲಿಂದನೂ ಯೋಚನೆ ಮಾಡು. ಒಂದು ಟೈಮಲ್ಲಿ ಅತ್ತಿಗೆ ನಿನ್ನನ್ನು ಕಳ್ಳನ ಹಾಗೆ ನೋಡಿದ್ರು. ಆದರೆ ಈಗ ನೀನು ಕಷ್ಟಪಟ್ಟು ದುಡ್ದು ಆ ಸಂಪಾದನೆ ಹಣನ ಅತ್ತಿಗೆ ಕೈ ಕೊಡಿಸಿದ್ಯಾ. ಅದಕ್ಕೆ ಮಾತಾಡೋಕ್ಕಾಗದೆ ಕಾಲ್ ಕಟ್ ಮಾಡಿದ್ದಾರೆ. ಅಣ್ಣ, ಪ್ರೀತಿ ಮಾಡೋದ್ರ ಜೊತೆಗೆ ಹುಡುಗಿ ಮನಸ್ಸನ್ನು ಅರ್ಥ ಮಾಡ್ಕೋಬೇಕು. ಅವ್ರ ಮಾತು ಅಷ್ಟೇ ಅಲ್ಲ, ಅವ್ರ ಮೌನ ಕೂಡ ಅರ್ಥ ಮಾಡ್ಕೋಬೇಕು. ಹುಡುಗಿ ಸೈಲೆಂಟಾಗಿದ್ದಾಳೆ ಅಂದರೆ ನಿನ್ನ ಟ್ರ್ಯಾಕಿಗೆ ಬರ್ತಿದ್ದಾಳೆ ಅಂತ ಅರ್ಥ. ಅತ್ತಿಗೆಗೆ ನಿನ್ನ ಮೇಲೆ ತುಂಬ ಪ್ರೀತಿ ಇದೆ. ಕಮಲಿ, ಏನ್ ನಡೀತಾ ಇದೆಯಮ್ಮ ನಮ್ಮ ಮನೆಯಲ್ಲಿ? ತಾರ ಯಾಕೆ ಹೀಗೆ ದುಡುಕ್ತಾ ಇದ್ದಾಳೆ? ತಂದೆ ತಾಯಿಗಳಿಗೋಸ್ಕರ ಮಕ್ಕಳು ತ್ಯಾಗ ಮಾಡಬೇಕು, ನಿಜ, ಒಪ್ಕೋತೀನಿ. ಆದ್ರೆ ಮಕ್ಕಳು ತಮ್ಮ ಜೀವನನೇ ತ್ಯಾಗ ಮಾಡಿ ತಂದೆ ತಾಯಿನ ಖುಷಿ ಪಡಿಸೋಕ್ಕಾಗಲ್ಲ. ತಾರಕ್ ಏನ್ ಮಾಡ್ತಿದ್ದಾಳೆ ಅರ್ಥ ಆಗ್ತಿಲ್ಲ ನನಗೆ. ಅಲ್ಲ, ನಾಳೆ ರಚನಾ ಖುಷಿಯಾಗಿದ್ರೆ ತಾನೇ ತಾರನ್ನು ನೆಮ್ಮದಿಯಾಗಿರೋಕ್ ಸಾಧ್ಯ. ಅದು ಬಿಟ್ಟು ಬೇರೆ ಹುಡುಗ ನೋಡ್ಬೇಕು, ಮದುವೆ ಮಾಡಬೇಕು, ಏನೇನೋ ಮಾಡ್ತಿದ್ದಾಳೆ. ಐ ಡೋಂಟ್ ನೋ ವಾಟ್ ಸಾಂಗ್. ನಂಗೂ ಅರ್ಥ ಆಯ್ತಿಲ್ಲ ಮಾವಯ್ಯ. ರಚನೆಗೆ ಅಮ್ಮರಣ್ಣನ ಮ್ಯಾಕೆ ತಿಟ್ಟವಾಗ್ಲೂ ಪಿರುತಿ ಐತೆ. ನಾನು ಅವರಿಬ್ಬರನ್ನ ದೂರ ಮಾಡಕ್ಕೋಗಿ ಆ ಪ್ರೀತಿ ನಂಗೆ ಅರ್ಥ ಆಯ್ತು. ಆದ್ರೆ ಅತ್ತಮ್ಮ ಯಾಕೆ ಅದನ್ನ ಅರ್ಥ ಮಾಡ್ಕೊಳ್ದೆ ಹಿಂಗೆ ನಡ್ಕೋತಾವ್ರೆ ನಂಗಂತೂ ಗೊತ್ತಾಯ್ತಿಲ್ಲ. ಈಗ ಅಮರ್ ತುಂಬಾ ಬದಲಾಗಿದ್ದಾನೆ ಕಮಲಿ. ಈ ಕಳ್ತನ ಎಲ್ಲ ಬಿಟ್ಟು ಕಷ್ಟಪಟ್ಟು ನ್ಯಾಯವಾಗಿ ಸಂಪಾದನೆ ಮಾಡಿ ಬದುಕ್ತಾ ಇದ್ದಾನೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಸಂಸ್ಕೃತಿಲಿ ಒಂದು ಹೆಣ್ಣಿನ ಕುತ್ತಿಗೆಗೆ ಯಾರು ತಾಳಿ ಕಟ್ತಾನೋ ಅವನೇ ಅವಳ ಗಂಡ. ಅವಳು ಅವನ ಜೊತೆಗೆ ಜೀವನ ಮಾಡಬೇಕು ಅಲ್ವೇ? ಅದೇ ನಮ್ಮ ರಚನಾ ಅವ್ರ ಅಮ್ಮಂಗೆ ನೀನು ಹೇಗೆ ಹೇಳ್ತೋ ಹಾಗೆ ಮಾಡ್ತೀನಿ ಅಂತಿದ್ದಾಳಲ್ಲಮ್ಮ. ಮಾವಯ್ಯ, ನೀವು ನೊಂದ್ಕೋಬೇಡಿ. ರಚನನ್ ಮನ್ಸು ಬದಲಾದ್ರೂ ಆಗ್ಬೋದಲ್ವಾ? ಬದಲಾಗಲ್ಲಮ್ಮ, ಏನು ಬದಲಾಗಲ್ಲ. ತಾರ ಅವಳು ಹಠ ಸಾಧಿಸ್ತಾಳೆ. ರಚನೆ ಜೀವನ ಹಾಳಾಗಿ ಹೋಗುತ್ತೆ. ನನಗಂತೂ ರಚನೆ ಇನ್ಯಾರನ್ನೂ ಮದುವೆ ಆಗೋದು ಖಂಡಿತ ಇಷ್ಟ ಇಲ್ಲಮ್ಮ. ನಾನು ಅದನ್ನು ಒಪ್ಪೋದು ಇಲ್ಲ. ರಮೇಶ್,
ಅಣ್ಣ ಶಾಪಿಂಗ್ ಮಾಡಿ ಸಾಕಾಯ್ತಪ್ಪ ನನಗೆ. ಅದು ಸರಿ, ಇವತ್ತು ತಾನೇ ಸಂಬಳ ಆಗಿದೆ, ಊಟಕ್ಕೆ ಅಂತ ಸ್ವಲ್ಪ ಹಣ ಉಳಿಸ್ಕೊಂಡು ಇದು ಏನೇನೋ ತಗೊಂಡು ದುಡ್ಡೆಲ್ಲ ಖಾಲಿ ಮಾಡ್ದಲ್ಲ, ಯಾಕೆ ಅಂತ. ಮತ್ತೆ ಇನ್ನೊಂದಷ್ಟು ಐಟಮ್ ಬುಕ್ ಮಾಡಿದ್ಯಾ, ಡ್ರೆಸ್ಸಿಂಗ್ ಟೇಬಲ್ ಅಂತೆ, ತುಳಸಿ ಪಾಠ ಅಂತೆ. ಅಯ್ಯೋ ಹೇಳ್ತಾ ಹೋದ್ರೆ ಇನ್ನೊಂದಷ್ಟಿದೆ. ಅಲ್ಲ ಅಣ್ಣ, ಇದ್ದಕ್ಕಿದ್ದಂಗೆ ಏನಾಗಿದೆ ನಿನಗೆ ಅಂತ. HMT, ನೀನು ಅಲ್ವೇನೋ ಹೇಳಿದ್ದು ನಿಮ್ಮ ಅತ್ತಿಗೆಗೆ ನನ್ನ ಮೇಲೆ ಲವ್ ಇದೆ ಅಂತ? ಅದಕ್ಕೂ ಇದಕ್ಕೂ ಏನು ಸಂಬಂಧ? ದಡ್ಡ ಕಣ ನೀನು ಅಲ್ವೋ. ಇಷ್ಟು ದಿನ ಏನೋ ನಾವು ಗುಂಡ್ರು ಕೋವಿಗೆ ಹೇಳ್ತಾರ ಇದ್ದಿದ್ರಲ್ಲ ಏನೋ ಅಡ್ಜಸ್ಟ್ ಮಾಡ್ಕೊಂಡು ಕಾಲ ಕಳೀತಾ ಇದ್ದೋ. ಆದರೆ ಈಗ ಒಂದು ಹೆಣ್ಣು ಇಲ್ಲಿಗೆ ಬರ್ತಿದ್ದಾಳೆ, ಇಲ್ಲೇ ನಮ್ಮ ಜೊತೆನೇ ಇರ್ತಾಳೆ ಅಂದರೆ ಒಂದಷ್ಟು ವ್ಯವಸ್ಥೆ ಬೇಡವೇನ? ರಚ್ಚು ಬಂದಮೇಲೆ ಇದು ಗೋಡೌನ್ ಅಲ್ಲ, ಮನೆ ಅನ್ಸ್ಕೊಳ್ಳುತ್ತೆ. ಅದಕ್ಕೆ ಇವಾಗ್ಲಿಂದನೇ ತಯಾರಿ. ನೋಡೋಣ, ಕಳ್ಳ ನೀನು ನೋಡ್ದ್ಯಾ? ನನಗೆ ಹೊಳಿಲಿಲ್ಲ ಇದು. ಅಣ್ಣ, ಅತ್ತಿಗೆಗೆ ಇಲ್ಲಿ ಯಾವ ಕೊರತೆನೂ ಆಗಬಾರ್ದು. ಮನೆ ಚಿಕ್ಕದೇ ಇರ್ಬೋದು, ಆದರೆ ಇಲ್ಲಿ ಎಲ್ಲ ಅನುಕೂಲನೂ ಇರಬೇಕು. ಏನಂತೀಯ? ನೋಡ್ತಾ ಇರೋ ಮಗ, ನಿಮ್ಮ ಅತ್ತಿಗೆ ಬರೋದ್ರೊಳಗೆ ಈ ಮನೇನ ಹೆಂಗ್ ತಯಾರಿ ಮಾಡ್ತೀನಿ ಅಂತ. ಅಂತೂ ಇಂತೂ ನಮ್ಮ ಅಣ್ಣ ಫ್ಯಾಮಿಲಿ ಮ್ಯಾನ್ ಆಗೋದ. ಇನ್ನೂ ಇಲ್ಲ ಚಂಡಿ, ಮನೆ ಸೆಟಪ್ ಎಲ್ಲ ನೀಟಾಗಿ ರೆಡಿ ಮಾಡಿ ಒಂದಿನ ನಿಮ್ಮ ಅತ್ತಿಗೆ ಕರ್ಕೊಂಬಂದು ತೋರಿಸ್ಬೇಕಣ, ಆವಾಗಲೇ ನನಗೆ ನೆಮ್ಮದಿ. ಸರಿ ಸರಿ, ಹೋಗು, ಐಟಮ್ಗಳು ಎತ್ತಕೊಂಬ, ಎಲ್ಲ ರೆಡಿ ಮಾಡೋಣ, ಜೋಡ್ಸೋಣ. ನನ್ನ ಮಗಳು ಒಳ್ಳೆದಕ್ಕೋಸ್ಕರ ನಾನು ಈ ನಿರ್ಧಾರ ಮಾಡಿದ್ರೆ ನಿಮ್ಗದು ಒಕ್ಕೆ ಅಲ್ವಾ? ಇನ್ನೇನು ರಚನಾ ಹೋಗಿ ಆ ಕಳ್ಳನ ಜೊತೆ ಬದುಕ್ಬೇಕಾ? ಈಗ ಅವನು ಕಳ್ತನ ಎಲ್ಲ ಬಿಟ್ಟಿದ್ದಾನೆ. ಸಾಕು, ಅವನ ಹೆಸರು ನನ್ನ ಎದುರು ಎತ್ತಬೇಡಿ ನೀವು. ನನ್ನ ಮಗಳ ಅವನ ಮರೆತು ಬೇರೆ ಮದ್ವೆ ಆಗೋ ಕೊಪ್ಪಿರುವಾಗ ನನಗೆ ಯಾರ ಅಭಿಪ್ರಾಯನೂ ಮುಖ್ಯ ಅಲ್ಲ. ತಾರಾ, ಒಂದು ನಿಮಿಷ. ರಚನಾ ನನಗೂ ಮಗಳು, ಅವಳ ಜೀವನ ಹಾಳಾಗೋದು ನನಗಿಷ್ಟ ಇಲ್ಲ. ಹಾಳಾಗ್ತಾ ಇರೋ ಅವಳ ಜೀವನನ ಸರಿ ಮಾಡ್ತಾ ಇದ್ದೀನಿ ನಾನು. ಇಷ್ಟಕ್ಕೂ ನಿಮ್ ಮಗನ್ ಮದ್ವೆ ಅವನ್ ಇಷ್ಟಪಟ್ಟ ಹಾಗೆ ನೀವ್ ಇಷ್ಟಪಟ್ಟು ಮಾಡಿದ್ದೀರಾ, ಅದಕ್ಕೆ ನಾನು ಸಹಕಾರನೂ ಕೊಟ್ಟಿದ್ದೀನಲ್ಲ. ಇನ್ನು ನನ್ನ ಮಗಳ ಮದ್ವೆ ಜವಾಬ್ದಾರಿನ ನನಗ್ ಬಿಟ್ಬಿಡಿ. ಒಂದ್ ಒಳ್ಳೆ ಹುಡುಗನ್ ಜೊತೆ ಅವಳು ಮದ್ವೆ ಮಾಡಿಸಿ ಮುಂದೆ ನೀವೇ ತಾರಾ ನೀನ್ ಒಳ್ಳೆ ಕೆಲಸ ಮಾಡಿದ್ಯಾ ಅನ್ನೋ ಹಾಗೆ ಮಾಡ್ತೀನಿ ನಾನು. ಇದೇ ನನ್ನ ಕೊನೆ ನಿರ್ಧಾರ. ಇದ್ರಲ್ಲಿ ಯಾರ್ ತಲೆ ಹಾಕೋದು ನನಗಿಷ್ಟ ಇಲ್ಲ. ಕಮಲಿ, ರಚನಾನ ಬೇಗ ರೆಡಿ ಮಾಡು, ಇನ್ನೇನು ಗಂಡಿನ ಕಡೆಯವ್ರು ಬಂದ್ಬಿಡ್ತಾರೆ. ರಚನಾ ಹತ್ರ ಏನಂತ ಮಾತಾಡ್ಲಿ? ಈ ಮದ್ವೆ ನಿಜಕ್ಕೂ ನಿಂಗೆ ಇಷ್ಟ ಆಯ್ತಾ ಅಂತ Rachna. Kamali, what's happening?
ರಚನಾ ನೋಡಕ್ಕೆ ಹುಡ್ಗನ್ ಕಡೆಯವರು ಬರ್ತಾ ಇದ್ದಾರೆ ಅಂತ ತಾರಾ ಆಂಟಿ ಹೇಳಿದ್ರು. ಏನಿದೆಲ್ಲ? ಹೌದು ಅನಿಕಾ, ಅತ್ತೆಮ್ಮ ರಚನೆಗೆ ಹುಡ್ಗನ್ ನೋಡೋರೆ. ಇವಾಗ ಅವ್ರು ಬರ್ತಾವ್ರೆ. What about Amar? ಅಮರ್ ರಚನೆಗೆ ತಾಳಿ ಕಟ್ಟಿದನಲ್ವಾ? ಬನ್ನಿ ಕೂತ್ಕೊಳ್ಳಿ. ಹಲೋ. ಹಾಯ್. ಹಾಯ್. ನಮಸ್ಕಾರ. ನಮ್ಮ ಯಜಮಾನ್ರು. ನಮಸ್ತೆ. ಇವತ್ತೇ ಬನ್ನಿ ಅಂತ ಅವಸರ ಮಾಡಿ ಕರ್ಸಿದ್ವಿ. ಪಾಪ ನಿಮ್ಗೇನು ತೊಂದರೆ ಆಯ್ತೋ ಏನೋ. ಐ ಆಮ್ ಸಾರಿ. ಹಾಗೇನಿಲ್ಲ, ಒಳ್ಳೆ ಕೆಲಸ ಎಲ್ಲ ಬೇಗ ಆಗ್ಬೇಕಂತೆ. ಚಿರಣ್, ನಿಮ್ಮ ಬಗ್ಗೆ ಹೇಳಿ. ನಿಮ್ಮ ಹಾಬೀಸ್, ನಿಮ್ಮ ನೇಚರ್ ಆಫ್ ವರ್ಕ್ ಎಲ್ಲ. ಇದೇನಿದು ಹುಡುಗಿ ಅಮ್ಮನೇ ಇಷ್ಟೊಂದೆಲ್ಲ ಕೇಳ್ತಾ ಇದ್ದಾರೆ ಅಂತ ಅನ್ಕೋಬೇಡಿ. ನಮ್ಮ ಫ್ಯಾಮಿಲಿಲಿ ಒಬ್ಬರಾಗೋರ ಬಗ್ಗೆ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ನಮ್ಗೆಲ್ರಿಗೂ ಇದೆ. ಪರವಾಗಿಲ್ಲ. ಇಂಜಿನಿಯರ್ ಅಂದಮೇಲೆ ಲ್ಯಾಪ್ಟಾಪ್ನ ಕಂಕ್ಳಲ್ಲೇ ಇಟ್ಕೊಂಡು ಓಡಾಡಬೇಕಾಗತ್ತೆ, ನಿಮಗೆ ಗೊತ್ತು. ಬಟ್ ವರ್ಕ್ ಮಧ್ಯೆನೂ ಟೈಮ್ ಮಾಡಿಕೊಂಡು ವರ್ಕೌಟ್ ಮಾಡ್ತೀನಿ. ಸೈಕ್ಲಿಂಗ್ ಇಸ್ ಮೈ ಫೇವ್ರೇಟ್. ಹಾಗೆ ಬುಕ್ಸ್ ಕೂಡ ಇಷ್ಟ. ಆಗಾಗ ಯಾವಾಗಾದರೂ ಕಿಚನಲ್ಲಿ ಕಳೆದೋಗ್ತೀನಿ. ಓ, ಇಂಟ್ರೆಸ್ಟಿಂಗ್. ಓ, ನಿಮಗೆ ಅಡುಗೆ ಮಾಡಕ್ಕೆ ಬರುತ್ತಾ? ಕೈ ತುತ್ಕೊಡೋ ಅಮ್ಮನ ಕಳ್ಕೊಂಡೆ. ಕಾಳಜಿ ತೋರಿಸೋ ಅಪ್ಪನೂ ಇಲ್ಲ. ಆವಾಗಿಂದ ನಾನು ಎಲ್ಲ ಕೆಲಸನೂ ಕಲ್ತ್ಕೊಂಡೆ. ಅನಿಕಾ, ಅತ್ತೆಮ್ಮಂಗೆ ಅಮರಣ್ಣನ ಮ್ಯಾಕೆ ಒಳ್ಳೆ ಅಭಿಪ್ರಾಯ ಇಲ್ಲ ಅನ್ನೋದು ನಿಂಗೂ ಗೊತ್ತೈತೆ. ಆ ಮದ್ವೆನ ಅವ್ರ ಮದ್ವೆ ಅಂತ ಅನ್ಕೊಂಡೇ ಇಲ್ಲ. ಅದಕ್ಕೆಯ ರಚನೆಗೆ ಬೇರೆ ಹುಡ್ಕೊಂಡು ನೋಡೋರೆ. ಓ, ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಒಟ್ನಲ್ಲಿ ರಚನಾ ಚೆನ್ನಾಗಿರ್ಬೇಕು ಅಷ್ಟೇ. ವಾವ್, ಈ ಕೆಸ್ರಿನ್ ಕಮಲಿಗೆ ಟಾರ್ಚರ್ ಕೊಡಕ್ಕೆ ಏನು ಸಿಗ್ತಿಲ್ಲ ಅಂತಿದ್ದಾಗ ಒಳ್ಳೆ ವಿಷಯನೇ ಸಿಕ್ಕಿದೆ. ರಚನಾ ಮತ್ತೆ ಅಮರ್ ಒಂದಾಗ್ಲಿ ಅಂತ ಈ ಕಮಲಿಗೆ ಆಸೆ ಇದ್ದೇ ಇದೆ. ಇದನ್ನೇ ಇಟ್ಕೊಂಡು ತಾರಾ ಆಂಟಿ ತಲೆಯಲ್ಲಿ ಬೇಕಾದಷ್ಟು ಹುಳನ ಬಿಡ್ಬೋದು. ಅನಿಕಾ, ಬಿ ರೆಡಿ ಫಾರ್ ದ ನ್ಯೂ ಗೇಮ್.